Hello everyone, welcome back to my channel. ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವೇನು ನೋಡ್ತೀವಿ ಅಂತ ಹೇಳಿದ್ರೆ ಏನು ಕಲಿತೀವಿ ಅಂತ ಹೇಳಿದ್ರೆ ಲರ್ನ್ ಸ್ಪೋಕನ್ ಇಂಗ್ಲಿಷ್ ಇನ್ 60 ಡೇಸ್. ಅದರಲ್ಲಿ ಡೇ 7 ಅಲ್ಲಿ ಪಾರ್ಟ್ 2. ಸೊ ಡೇ 7 ಪಾರ್ಟ್ 1 ನಾನು ಆಲ್ರೆಡಿ ಮಾಡಿದ್ದೀನಿ. ಅದರ ಲಿಂಕ್ ಬಂದು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ. 60 ಡೇಸ್ ಅಲ್ಲಿ ನಾವು ಇಂಗ್ಲಿಷ್ ಅನ್ನ ನಿಜವಾಗ್ಲೂ ಕಲಿಬಹುದಾ? ಖಂಡಿತವಾಗ್ಲೂ ಕಲಿಬಹುದು. ಹೇಗೆ ಕಲಿತೀರಾ ಅಂತ ಹೇಳಿದ್ರೆ ಕರೆಕ್ಟ್ ಆಗಿ ನಾನು ಹಾಕೋ ವಿಡಿಯೋಸ್ ಅನ್ನು ಎಲ್ಲದನ್ನು ನೀವು ನೋಡಿ ಅದನ್ನು ಪ್ರಾಕ್ಟೀಸ್ ಮಾಡಿದ್ರೆ ಈಸಿಯಾಗಿ ಇಂಗ್ಲಿಷ್ ಅನ್ನ ಕಲಿಬಹುದು. ಓಕೆ, ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾವೇನು ಕಲಿತೀವಿ ಅಂತ ಹೇಳಿದ್ರೆ ಕಾಮನ್ ಫ್ರೇಸಸ್ ಯೂಸ್ಡ್ ಅಟ್ ಹೋಮ್. ಮನೆಯಲ್ಲಿ ಮಾತಾಡುವಂತಹ, ಮನೆಯಲ್ಲಿ ಬಳಸುವಂತಹ ಕಾಮನ್ ಫ್ರೇಸಸ್ ಏನಿದೆ ಅದನ್ನು ನಾವು ಇವತ್ತು ಕಲಿತೀವಿ. ಆಲ್ರೆಡಿ ನಾನು ಕಳೆದ ಕ್ಲಾಸಲ್ಲಿ ಒಂದು 50 ಫ್ರೇಸಸ್ ಅನ್ನು ನಾನು ಹೇಳ್ಕೊಟ್ಟಿದ್ದೆ. ಇವತ್ತಿನ ಕ್ಲಾಸಲ್ಲಿ ಇನ್ನೊಂದಷ್ಟು ಫ್ರೇಸಸ್ ಅನ್ನು ನೋಡೋಣ. ಓಕೆ ರೈಟ್, ಸ್ವಿಚ್ ಆನ್ ದ ಟಿವಿ. ಓಕೆ, ಇಲ್ಲೆಲ್ಲೋ ನಿಲ್ಲಿಸಿದ್ವಿ. 50 ಜಾಸ್ತಿ ಆಗಿತ್ತು ಅನ್ಸುತ್ತೆ. ಓಕೆ, 58 ಸೆಂಟೆನ್ಸ್ ಆಗಿತ್ತು, 58 ಫ್ರೇಸಸ್ ಆಗಿತ್ತು. ಇವತ್ತು ಈ ಕ್ಲಾಸಲ್ಲಿ ನಾವು ಪಾರ್ಟ್ 2 ಅಲ್ಲಿ ನಾವು ಏನು ಮಾಡ್ತೀವಿ, ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಎಷ್ಟನೇದು? 59ನೇದಿಂದ 100 ತನಕ ನಾವು ಇವತ್ತು ಕಲಿಯೋಣ. ಓಕೆ, ಸೊ ಈ ಫ್ರೇಸಸ್ ಯಾಕೆ ಕಲಿಬೇಕು ಅಂತ ಹೇಳಿದ್ರೆ ಈ ಫ್ರೇಸಸ್ ಇಂದನೇ ನಮಗೆ ಸೆಂಟೆನ್ಸ್ ಮಾಡಲಿಕ್ಕೆ ಸಾಧ್ಯ ಆಗೋದು. ಓಕೆ, ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್. ಬನ್ನಿ ಇಂಗ್ಲಿಷ್ ಕಲಿಯೋಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ನೀವು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಆ್ಯಂಡ್ ಲರ್ನ್ ಇಂಗ್ಲಿಷ್. ಸ್ನೇಹಿತರೆ, ಈ ವಿಡಿಯೋನ ದಯವಿಟ್ಟು ಕೊನೆ ತನಕ ನೋಡಿ. 50 ಫ್ರೇಸ್ ನಾನು ಹೇಳ್ಕೊಡ್ತೀನಿ ನಿಮಗೆ. ಕೊನೆ ತನಕ ನೋಡಿದ್ರೆ ಮಾತ್ರ ನಿಮಗೆ ಇದರಿಂದ ಉಪಯೋಗ ಆಗೋದು. ಈಗಾಗಲೇ ನಾನು ಆಲ್ರೆಡಿ 50 ಫ್ರೇಸ್ ಹೇಳ್ಕೊಟ್ಟಿದ್ದೀನಿ. ಸೊ 100 ಫ್ರೇಸಸ್ ನಿಮಗೆ ಗೊತ್ತಾದರೆ ಮಾತಾಡಲಿಕ್ಕೆ ಈಸಿ ಆಗುತ್ತೆ. ಓಕೆ, ಸೊ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಟ್ಬಿಡಿ ಆ್ಯಂಡ್ ಈ ವಿಡಿಯೋನ ಶೇರ್ ಮಾಡಿ. ನಿಮಗೆ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ದಾಟ್ ಎನಿ ಫರ್ದರ್ ado, let's dive into the video. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನು ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತು ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡನೇ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನು ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸ ಹೋಗೋರು ಇರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ಓಕೆ, ಆಲ್ರೈಟ್. ಸೊ 60 ಡೇಸಲ್ಲಿ ಇಂಗ್ಲೀಷನ್ನು ಕಲಿಬೋದಾ? ಖಂಡಿತ ಕಲಿಬೋದು. ನಾನು ಪ್ರತಿ ಕ್ಲಾಸಲ್ಲೂ ಹೇಳೋ ಹಾಗೆ ನೀವು ಇದನ್ನು ಸ್ಪಷ್ಟವಾಗಿ ಫಾಲೋ ಮಾಡಬೇಕು, ಕರೆಕ್ಟಾಗಿ ಇದನ್ನು ಪ್ರಾಕ್ಟೀಸ್ ಮಾಡಬೇಕು. ಒಂದಾದ ನಂತರ ಒಂದು ವಿಡಿಯೋಗಳನ್ನು ನೋಡ್ತಾ ಹೋದರೆ ಮಾತ್ರ ನೀವು ನಿಮ್ಮ ಗುರಿನ 60 ಡೇಸಲ್ಲಿ ತಲುಪ್ಬೋದು. ಓಕೆ, ಸೊ ಇವತ್ತು ಏನು ನೋಡೋಣ ಅಂದರೆ ಫ್ರೇಸಸ್, ಒಂದಷ್ಟು ಫ್ರೇಸಸ್ ನೋಡೋಣ. ಅರೇಂಜ್ ದ ಬುಕ್ಸ್, ಪುಸ್ತಕಗಳನ್ನು ಜೋಡಿಸಿಡು. ಲುಕ್ ಫಾರ್ ಎ ಫೈಲ್, ಒಂದು ಫೈಲ್ ಹುಡುಕು. ಅಥವಾ ಉದಾಹರಣೆಗೆ, ವಾಟ್ ಆರ್ ಯು ಲುಕಿಂಗ್ ಫಾರ್? ನೀನೇನು ಹುಡುಕ್ತಾ ಇದೆಯಾ? ಐ ಆಮ್ ಲುಕಿಂಗ್ ಫಾರ್ ಎ ಫೈಲ್. ಓಕೆ, ಐ ಲುಕ್ ಫಾರ್ ಎ ಫೈಲ್ ಎವ್ರಿ ಡೇ. ಪ್ರತಿದಿನ ನಾನು ಒಂದು ಯಾವುದಾದ್ರು ಒಂದು ಫೈಲು ಹುಡುಕ್ತೀನಿ. ಲುಕ್ ಫಾರ್ ಅ ಫೈಲ್. ಓಕೆ, ರಿಲ್ಯಾಕ್ಸ್ ಆನ್ ದ ಸೋಫಾದ ಮೇಲೆ ರಿಲ್ಯಾಕ್ಸ್ ಮಾಡು. ಟೇಕ್ ಅ ನ್ಯಾಪ್ ಅಂತ ಹೇಳಿದ್ರೆ ಸ್ವಲ್ಪ ಹೊತ್ತು ನಿದ್ರೆ ಮಾಡೋದಕ್ಕೆ ಟೇಕ್ ಅ ನ್ಯಾಪ್ ಅಂತ, ಸ್ಲೀಪ್ ಅಲ್ಲ, ಟೇಕ್ ಅ ನ್ಯಾಪ್. ಸ್ವಲ್ಪ ಹೊತ್ತು ನಿದ್ದೆ ಮಾಡು, ಸಣ್ಣ ನಿದ್ರೆ ಮಾಡು. ಸ್ಟ್ರೆಚ್ ಔಟ್ ಅಂತ ಹೇಳಿದ್ರೆ ಮೈಯನ್ನು ಮುರಿಯುವುದು. ಪುಟ್ ಆನ್ ಮ್ಯೂಸಿಕ್ ಹಾಕು. ಇವೆಲ್ಲ ನಾವು ಮನೆಯಲ್ಲಿ ಸಾಮಾನ್ಯವಾಗಿ ಮಾಡುವಂಥ ಕ್ರಿಯಾಪದಗಳು. ಡಾನ್ಸ್ ಫ್ರೀಲಿ, ಡಾನ್ಸ್ ಮಾಡೋಕ್ಕೆ ಇಷ್ಟ ಇದ್ದರೆ ಮನೆಯಲ್ಲಿ ಡಾನ್ಸ್ ಮಾಡ್ಬೋದು. ಚೆಕ್ ದ ಲಾಕ್ಸ್, ಲಾಕ್ ಏನಿದೆ ಬೀಗ, ಅದನ್ನು ಒಂದ್ಸಲ ಚೆಕ್ ಮಾಡು, ಬೀಗ ಹಾಕಿದೆಯಲ್ಲ ಅಂತ ಒಂದ್ಸಲ ಚೆಕ್ ಮಾಡು. ಚೆಕ್ ದ ಲಾಕ್ಸ್. ಅಡ್ಜಸ್ಟ್ ದ AC ಮನೆಯಲ್ಲಿದ್ದರೆ ಅಡ್ಜಸ್ಟ್ ದ AC. ಓಪನ್ ದ ಮೇನ್ ಡೋರ್ ಓಪನ್ ಮಾಡು. ಬ್ರಿಂಗ್ ಅ ಚೇರ್, ಒಂದು ಕುರ್ಚಿ ತಗೊಂಬ. ಸಿಟ್ ಆ್ಯಂಡ್ ಟಾಕ್, ಕೂತ್ಕೊಂಡು ಮಾತಾಡು. ಪ್ಲೇ ಅ ಬೋರ್ಡ್ ಗೇಮ್, ಒಂದು ಬೋರ್ಡ್ ಗೇಮ್ ಆಡು. ರೀಡ್ ಅ ಸ್ಟೋರಿ ಬುಕ್, ಒಂದು ಸ್ಟೋರಿ ಬುಕ್ ಓದು. ಪ್ರಾಕ್ಟೀಸ್ ಗಿಟಾರ್ ಪ್ರಾಕ್ಟೀಸ್ ಮಾಡು. ಡ್ರಾ ಇನ್ ಅ ನೋಟ್ಬುಕ್, ಒಂದು ನೋಟ್ಬುಕ್ಕಲ್ಲಿ ಚಿತ್ರ ಬಿಡಿಸು. ಚೆಕ್ ದ ರೆಫ್ರಿಜರೇಟರ್, ಫ್ರಿಡ್ಜ್ ಚೆಕ್ ಮಾಡು. ಪುಟ್ ಆನ್ ಅ ಕೋಟ್, ಒಂದು ಕೋಟ್ ಹಾಕೋ. ಟೇಕ್ ಆಫ್ ದ ಶೂಸ್ ಅಂದರೆ ಶೂ ತೆಗೆ, ಅಂದರೆ ಶೂ ಬಿಚ್ಚು ಅಂತ ಅರ್ಥ. ಟರ್ನ್ ಡೌನ್ ದ ವಾಲ್ಯೂಮ್. ಇದೆಲ್ಲ ಬಾಯ್ಪಾಠ ಆಗಬೇಕು ನಿಮಗೆ. ಬಾಯ್ಪಾಠ ಆದರೆ ಮಾತ್ರ ನಿಮಗೆ ಸೆಂಟೆನ್ಸ್ ಮಾಡಲಿಕ್ಕೆ ಮತ್ತು ಪ್ರಶ್ನೆ ಕೇಳಲಿಕ್ಕೆ ಅದಕ್ಕೆ ಉತ್ತರ ಹೇಳಲಿಕ್ಕೆ ಆಗೋದು.
ಟರ್ನ್ ಡೌನ್ ದ ವಾಲ್ಯೂಮ್. ವಾಲ್ಯೂಮ್ ಅಂದರೆ ಸೌಂಡ್ ಕಡಿಮೆ ಮಾಡು. ಸ್ಪೀಕ್ ಪೊಲೈಟ್ಲಿ, ಪೊಲೈಟಾಗಿ ಮಾತಾಡು ಅಂದರೆ ಸಾಫ್ಟಾಗಿ ಮಾತಾಡು ಅಥವಾ ವಿನಯದಿಂದ ಮಾತಾಡು, ವಿನಯಪೂರ್ವಕವಾಗಿ ಮಾತಾಡು. ಗ್ರೀಟ್ ಅ ಗೆಸ್ಟ್, ಅತಿಥಿಗಳಿಗೆ ಸ್ವಾಗತ ಕೋರು. ಅತಿಥಿಗಳಿಗೆ ಸ್ವಾಗತ ಕೋರೋದು ಮನೆಗೆ ಯಾರಾದರೂ ಗೆಸ್ಟ್ ಬಂದರೆ ಬನ್ನಿ ಸರ್ ಹಲೋ ಹೌ ಆರ್ ಯು ಅಂತ ಹೇಳ್ಬಿಟ್ಟು ಶೇಕ್ ಹ್ಯಾಂಡ್ ಮಾಡೋದು ಅಥವಾ ಕರೆದು ಕೂರಿಸೋದು ಆ ಥರದ್ದು. ಅರೇಂಜ್ ದ ಪಿಲೋಸ್ ಅರೇಂಜ್ ಮಾಡು ಅಂದರೆ ದಿಂಬುಗಳನ್ನು ಜೋಡಿಸು. ಲೈಟ್ ಅ ಕ್ಯಾಂಡಲ್, ಲೈಟ್ ಒಂದು ಕ್ಯಾಂಡಲ್ ಹಚ್ಚು. ಸ್ಪ್ರೇ ಏರ್ ಫ್ರೆಶ್ನರ್, ಈಗ ರೂಮಲ್ಲಿ ತುಂಬ ಸ್ಮೆಲ್ ಇದ್ದರೆ ಫ್ರೆಶ್ನರ್ ಅಂತ ಬರುತ್ತೆ, ಸೊ ಅದನ್ನು ಸ್ಪ್ರೇ ಮಾಡಿದರೆ ರೂಮಲ್ಲಿ ಸ್ವಲ್ಪ ಸುಗಂಧ ಸ್ಮೆಲ್ಲು ಒಳ್ಳೆ ಸ್ಮೆಲ್ ಇರುತ್ತೆ. ಫಿಕ್ಸ್ ಅ ಮೈನರ್ ರಿಪೇರ್, ಸಣ್ಣ ಏನಾದರೂ ಸಮಸ್ಯೆ ಇದ್ದರೆ ಅದನ್ನು ಫಿಕ್ಸ್ ಮಾಡಿ, ರಿಪೇರಿ ಮಾಡಿ. ಓಕೆ. ಲುಕ್ ಥ್ರೂ ದ ಪೀಪ್ ಹೋಲ್ ಅಂದರೆ ಈಗ ಕೆಲವ್ರ ಮನೆಯ ಬಾಗಿಲಲ್ಲಿ ಒಂದು ಸಣ್ಣದಾಗಿ ಒಂದು ಇದಿರುತ್ತೆ, ಯಾರು ಬಂದಿದ್ದಾರೆ ಅಂತ ಒಳಗಿನವರು ಹೊರಗಡೆ ಯಾರು ಬಂದಿದ್ದಾರೆ ಅಂತ ನೋಡಲಿಕ್ಕೆ ಅದೊಂದು ಪೀಪ್ ಹೋಲ್ ಅಂತ ಇರುತ್ತೆ. ಸೊ ಅಲ್ಲಿಂದ ಅದನ್ನು ನೋಡಿ ಅಂತ ಅರ್ಥ. ಲುಕ್ ಥ್ರೂ ಅಂದರೆ ಅದರ ಮೂಲಕ, ಪೀಪ್ ಹೋಲ್ ಅಂದರೆ ಇಣುಕಿ ನೋಡುವ ಆ ಒಂದು ಇದು ರಂಧ್ರ ಅಂತ ಅರ್ಥ. ವೈಪ್ ದ ವಿಂಡೋ, ವಿಂಡೋ ವೈಪ್ ಮಾಡು ಅಂದರೆ ವಿಂಡೋವನ್ನು ಒರೆಸು. ಚೆಕ್ ದ ವೆದರ್ ಚೆಕ್ ಮಾಡು, ಇವತ್ತಿನ ಹವಾಮಾನ ಚೆಕ್ ಮಾಡು. ಫಿನಿಶ್ ರೈಟಿಂಗ್, ಬರೆಯೋದನ್ನು ಮುಗಿಸ್ಬಿಡು. ಡ್ರಿಂಕ್ ಅ ಗ್ಲಾಸ್ ಆಫ್ ವಾಟರ್, ಒಂದು ಗ್ಲಾಸು ನೀರು ಕುಡಿ. ಟೇಕ್ ಮೆಡಿಸಿನ್ ತಗೋ, ಔಷಧ ತಗೋ. ಪುಟ್ ದ ಡಿಶಸ್ ಅವೇ, ಪಾತ್ರೆಗಳನ್ನು ಸ್ವಲ್ಪ ದೂರ ಹಾಕು. ಓಕೆ. ಪುಟ್ ದ ಲೆಫ್ಟ್ ಓವರ್ಸ್ ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ಲೆಫ್ಟ್ ಓವರ್ಸ್. ಪುಟ್ ದ ಲೆಫ್ಟ್ ಓವರ್ಸ್ ಅವೇ, ಊಟ ಉಳಿದಿರೋದನ್ನು ತೆಗೆದಿಡು ಅಥವಾ ದೂರ ಇಡು, ಆ ಮೀನಿಂಗು ಬರುತ್ತೆ. ಸ್ವಿಚ್ ಪಜಾಮ ಬದಲಾಯಿಸು. ಸೆಟ್ ದ ಅಲಾರ್ಮ್ ಸೆಟ್ ಮಾಡು. ಪುಲ್ ದ ಬ್ಲ್ಯಾಂಕೆಟ್ ಅಪ್, ಕಂಬಳಿಯನ್ನು ಮೇಲಕ್ಕೆ ಎಳಕು. ಕ್ಲೋಸ್ ಯೋರ್ ಐಸ್, ಕಣ್ಣನ್ನು ಮುಚ್ಚು. ಡ್ರೀಮ್ ಕ್ವೈಟ್ಲಿ, ನಿಧಾನಕ್ಕೆ ಕನಸು ಕಾಣು. ರಿಮೆಂಬರ್ ಅ ಟಾಸ್ಕ್, ಒಂದು ಟಾಸ್ಕನ್ನು ನೆನಪಿಟ್ಕೋ. ಅಪಾಲಜೈಸ್ ಫಾರ್ ನಾಯ್ಸ್, ಈಗ ನಾವೇನಾದರೂ ಗಲಾಟೆ ಮಾಡಿರ್ತೀವಿ, ಸೌಂಡ್ ಮಾಡಿರ್ತೀವಿ, ಅದಕ್ಕೆ ಕ್ಷಮೆ ಕೇಳಿ. ಓಕೆ. ಐ ಆಮ್ ಸಾರಿ, ಐ ವಾಸ್ ಟೂ ಲೌಡ್, ಐ ಆಮ್ ಸಾರಿ ಫಾರ್ ದ್ಯಾಟ್. ಓಕೆ. ನಾನು ವಿಶ್ ಗುಡ್ ನೈಟ್ ವಿಶ್ ಮಾಡು. ಓಕೆ. ಸೊ ಇದು ನೋಡಿ, ಇಲ್ಲಿ 100 ಸೆಂಟೆನ್ಸ್ಗಳಾದವು. ಫ್ರೇಸಸ್. ಒಂದು ಲೆಕ್ಕದಲ್ಲೂ ಸೆಂಟೆನ್ಸಸ್ ಹೌದು. ಓಕೆ. ಇಲ್ಲಿ ಲೆಫ್ಟ್ ಓವರ್ಸ್, LEFTOVERS, ಅದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ. ಓಕೆ. ಸೊ ನೋಡಿ, ಈ ಥರ ಫ್ರೇಸಸ್ಸನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು ಪ್ರತಿದಿನ. ಎಷ್ಟಾಗುತ್ತೆ ಅಷ್ಟು. ನಾನು 50 ಫ್ರೇಸಸ್ ಹೇಳ್ತೀನಿ, ಪ್ರತಿದಿನ ನೀವು 50 ಫ್ರೇಸ್ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ನೀವು ಒಂದು ಹಂತಕ್ಕೆ ಬರ್ತೀರಾ. 60 ಡೇಸಲ್ಲಿ ಇಂಗ್ಲೀಷ್ ಕಲಿಬೇಕು ಅಂತ ಹೇಳಿದ್ರೆ ಪ್ರತಿದಿನ ಮಿನಿಮಮ್ 50ಕ್ಕಿಂತ ಜಾಸ್ತಿ ಇರ್ಬೋದು, ಮಿನಿಮಮ್ 50 ಫ್ರೇಸಸ್ಸನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು. ಅಂದರೆ ಮಾತ್ರ ನಿಮಗೆ ಅರ್ಥ ಆಗೋದು. ಈಗ ನೋಡಿ, ಗ್ರಾಮರ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಜಸ್ಟ್ ಫ್ರೇಸಸ್ ನಿಮಗೆ ಗೊತ್ತಾದರೆ ಗ್ರಾಮರು ನಾವು ಆಮೇಲೆ ಹೇಳ್ಕೊಡ್ತೀನಿ ನಿಮಗೆ. ಅದ್ರ ಮೂಲಕ ಫ್ರೇಸಸ್ಸೇ ಗೊತ್ತಿಲ್ಲ ಅಂದರೆ ಗ್ರಾಮರ್ ಕಲಿತು ಪ್ರಯೋಜನ ಇಲ್ಲ. ಆ್ಯಂಡ್ ಎಲ್ಲರೂ ಕೇಳ್ತಾರೆ, ಗ್ರಾಮರ್ ಇಲ್ಲದೇ ಇಂಗ್ಲೀಷ್ ಕಲೀಲಿಕ್ಕೆ ಆಗಲ್ವಾ ಅಂತ ಹೇಳಿ. ಖಂಡಿತ ಸಾಧ್ಯ ಇಲ್ಲ. ಗ್ರಾಮರ್ ಬೇಕು, ಬಟ್ ಗ್ರಾಮರೇ ಅಲ್ಲ ಇಂಗ್ಲೀಷು. ಗ್ರಾಮರು ನಿಮಗೆ ಸರಿ ಯಾವುದು ತಪ್ಪು ಯಾವುದು ಅಂತ ಹೇಳ್ಕೊಡುತ್ತೆ. ಆದರೆ ಫ್ರೇಸಸ್, ಈ ಥರ ಫ್ರೇಸ್, ಇದರಲ್ಲಿ ಗ್ರಾಮರ್ ಏನು ಹುಡುಕ್ತೀರಾ? ಗ್ರಾಮರ್ ಇದೆ, ಇಲ್ಲ ಅಂತಿಲ್ಲ, ಬಟ್ ಇದು ನಾವು ಬಾಯ್ಪಾಠ ಮಾಡಬೇಕು. ಇದರಲ್ಲಿ ಗ್ರಾಮರ್ ನೋಡ್ತಾ ಕೂತ್ರೆ ಆಗೋದಿಲ್ಲ. ಈಗ ಇದು ನಮಗೆ ಗೊತ್ತಿರಬೇಕು. ಕುಕ್ ಡಿನ್ನರ್ ಅಂದ್ರೇನು, ವಾಶ್ ದ ಡಿಶಸ್ ಅಂದ್ರೇನು, ರೀಡ್ ಎ ನ್ಯೂಸ್ ಪೇಪರ್ ಅಂದ್ರೇನು, ಇದು ಗೊತ್ತಿರಬೇಕು. ಇದನ್ನು ನಾವು ಗ್ರಾಮರ್ ಸಹಾಯದಿಂದ ಸೆಂಟೆನ್ಸ್ಗಳನ್ನು ಮಾಡೋದು. ಹೇಗೆ? ರೀಡ್ ಎ ನ್ಯೂಸ್ ಪೇಪರ್ ಓದು. ಓಕೆ. ಇದನ್ನು ನಾನೊಂದು ನಿಮಗೆ ನ್ಯೂಸ್ ಪೇಪರ್ ಕೊಟ್ಬಿಟ್ಟು ರೀಡ್ ದ ನ್ಯೂಸ್ ಪೇಪರ್ ಅಂತ ಹೇಳಿದ್ರೆ ಓಕೆ, ಸರಿ ನಾನು ನ್ಯೂಸ್ ಪೇಪರ್ ಓದ್ತೀನಿ ಅಂತ ನೀವು ಹೇಳಬೇಕಾದ್ರೆ ಎಸ್ ಐ ವಿಲ್ ರೀಡ್ ದ ನ್ಯೂಸ್ ಪೇಪರ್. ಓಕೆ, ನಾನು ನ್ಯೂಸ್ ಪೇಪರ್ ಓದ್ತೀನಿ, ಐ ವಿಲ್ ರೀಡ್ ದ ನ್ಯೂಸ್ ಪೇಪರ್. ಬಟ್ ರೀಡ್ ದ ನ್ಯೂಸ್ ಪೇಪರ್ ಗೊತ್ತಿರಬೇಕಲ್ಲ ನಿಮಗೆ. ಓಕೆ, ಆಮೇಲೆ ನಾನು ಕೇಳ್ತೀನಿ, ಡು ಯು ರೀಡ್ ದ ನ್ಯೂಸ್ ಪೇಪರ್ ಎವ್ರಿ ಡೇ? ನೀವು ನ್ಯೂಸ್ ಪೇಪರ್ ಡೈಲಿ ಓದ್ತೀರಾ? ಆವಾಗ ನೀವೇನು ಹೇಳಬೇಕು? ಎಸ್ ಐ ರೀಡ್ ದ ನ್ಯೂಸ್ ಪೇಪರ್ ಎವ್ರಿ ಡೇ. ಅಲ್ಲಿ ಐ ವಿಲ್ ಬಳಸೋದಿಲ್ಲ. ವಿಲ್ ಯಾಕೆ ಬಳಸೋದಿಲ್ಲ? ಅದು ಗ್ರಾಮರ್ ನಿಮಗೆ ಹೇಳ್ಕೊಡುತ್ತೆ. ವಿಲ್ ನಾವು ಫ್ಯೂಚರಲ್ಲಿ ಬಳಸ್ತೀವಿ. ಓಕೆ, ಡಿಡ್ ಯು ರೀಡ್ ದ ನ್ಯೂಸ್ ಪೇಪರ್ ಯೆಸ್ಟರ್ಡೇ?
ನೆನ್ನೆ ನೀನು ನ್ಯೂಸ್ ಪೇಪರ್ ಓದಿಯಾ? ಬಿಕಾಸ್ ದೆರ್ ವಾಸ್ ಸಮಥಿಂಗ್ controversy thing, or there was a big news yesterday. Did you watch that, or did you watch ಅಂದರೆ ಇವಾಗ ನ್ಯೂಸ್ ಪೇಪರ್ ಓದೋದು ಕಡಿಮೆ. Did you see the news? ನೀನು ನ್ಯೂಸ್ ನೋಡಿದ್ಯಾ? ಓಕೆ, ಸೊ ಅದೆಲ್ಲ ಗೊತ್ತಿರಬೇಕು. ವಾಚ್ ಟೆಲಿವಿಷನ್. ಡಿಡ್ ಯು ವಾಚ್ ದ ಟೆಲಿವಿಷನ್ ಯೆಸ್ಟರ್ಡೇ? ಹೌದು, ನಾನು ವಾಚ್ ಮಾಡಿದೆ. ಎಲ್ಲ ಈ ಫ್ರೇಸಸ್ಸಿಂದನೇ ಶುರುವಾಗೋದು, ಫ್ರೇಸಸ್ಸಲ್ಲೇ ಎಂಡ್ ಆಗೋದು. ಓಕೆ, ಸೊ ದಿನಕ್ಕೆ 50 ಕಲಿತೀರಾ, 100 ಕಲಿತೀರಾ, ನೀವೇ ಡಿಸೈಡ್ ಮಾಡಿ. 60 ದಿನಗಳಲ್ಲಿ ನಿಮಗೆ ಇಂಗ್ಲೀಷ್ ಕಲಿಬೇಕು ಅಂತ ಹೇಳಿದ್ರೆ ಇದೆಲ್ಲ ಸ್ವಲ್ಪ ಟೈಮ್ ಮಾಡಿಕೊಂಡು, ಅದಕ್ಕೋಸ್ಕರ ಟೈಮ್ ಇಟ್ಟು ಅಟ್ಲೀಸ್ಟ್ ಒಂದು 1 ಅವರ್, 1.5 ಅವರ್ ಇಲ್ಲ 2 ಅವರ್ಸ್ ನೀವು ಡೈಲಿ ಪ್ರಾಕ್ಟೀಸ್ ಮಾಡಿದ್ರೆ 60 ಡೇಸ್ಗಿಂತ ಬೇಗನೆ ನೀವು ಇಂಗ್ಲೀಷಲ್ಲಿ ಮಾತಾಡಲಿಕ್ಕೆ ಕಲಿತೀರಾ. ಓಕೆ, ಸೊ ನಾನಿನ್ನೂ ನಿಮಗೆ ಗ್ರಾಮರ್ ಅಂತ ಸ್ಟಾರ್ಟ್ ಮಾಡಿಲ್ಲ. ಅಲ್ಲಲ್ಲೋ ಈಗ ಪಾಸ್ಟ್ ಫಾರ್ಮ್ಸ್, ಪ್ರೆಸೆಂಟ್ ಫಾರ್ಮ್ಸ್ ಅಂತ ಜಸ್ಟ್ ನಿಮಗೆ ಗ್ಲಿಮ್ಸ್ ಕೊಟ್ಟಿದ್ದೀನಿ ಅಷ್ಟೇ. ಡೀಟೇಲಾಗಿ ಗ್ರಾಮರ್ ನಾನು ಮುಂದೆ ಮಾಡ್ತೀನಿ. ಇದೆಷ್ಟನೇ ಡೇ ಇದು? ಐ ಥಿಂಕ್ ದಿಸ್ ಇಸ್ ಡೇ 7 ಪಾರ್ಟ್ 2 ಅಲ್ವಾ? ಡೇ 7 ನಿಮಗೆ ಡೇ 11, 12 ಅಥವಾ 15 ನಿಮಗೆ ಗ್ರಾಮರ್ ಸ್ಟಾರ್ಟ್ ಆಗುತ್ತೆ. ಬೇಗನೆ ಸ್ಟಾರ್ಟ್ ಮಾಡ್ತೀನಿ. ಅಲ್ಲಿವರೆಗೆ ನೀವು ರೆಡಿ ಆಗಿರಬೇಕು ವಿತ್ ಫ್ರೇಸಸ್. ಯು ಶುಡ್ ಬಿ ರೆಡಿ ವಿತ್ ದ ಫ್ರೇಸಸ್. ಈ ಫ್ರೇಸಸ್ ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ದೆರ್ ಇಸ್ ನೋ ಯೂಸ್ ಆಫ್ ಲರ್ನಿಂಗ್ ಗ್ರಾಮರ್ ಕಲ್ತೂ ಪ್ರಯೋಜನ ಇಲ್ಲ, ಫ್ರೇಸಸ್ ಗೊತ್ತಿಲ್ಲ ಅಂತ ಹೇಳಿದ್ರೆ. ಅರ್ಥ ಆಯ್ತಲ್ವಾ? ಓಕೆ, ಸೊ ಎಲ್ಲ ಇರೋದು ನಿಮಗೆ ಫ್ರೇಸಸ್ಸಲ್ಲೇ. ಫ್ರೇಸಸ್ ಗೊತ್ತಿದ್ದರೆ ನೀವು ಗ್ರಾಮರ್ ಸಹಾಯದಿಂದ ಸೆಂಟೆನ್ಸ್ ಮಾಡಿ ಅದ್ರ ಮೂಲಕ ನೀವು ಫ್ರೇಸಸ್ ಅಂದರೆ ಇಟ್ಸ್ ನಥಿಂಗ್ ಬಟ್ ಯು ಕ್ಯಾನ್ ಸೇ ವೊಕ್ಯಾಬ್ಯುಲರಿ ಅಂತಲೂ ಹೇಳ್ಬೋದು. ವೊಕ್ಯಾಬ್ಯುಲರಿ ನಿಮಗೆ ಎಲ್ಲದೂ ಗೊತ್ತಿರಬೇಕು, ಪದಗಳಿಗೆ ಗೊತ್ತಿರಬೇಕು, ಪದಗುಚ್ಛ, ಶಬ್ದ ಭಂಡಾರ ಗೊತ್ತಿದ್ರೆ ಮಾತ್ರ ನಿಮಗೆ ಸೆಂಟೆನ್ಸ್ ಮಾಡೋಕ್ಕಾಗೋದು. ಎನಿವೆ, ಓಕೆ, ಸೊ ಇದ್ರದ್ದು PDF ನಿಮಗೆ ಆ್ಯಪಲ್ಲಿ ಅವೈಲೇಬಲ್ ಇದೆ. ನಾನು ಆ್ಯಪ್ದು ಲಿಂಕ್ ಬಂದು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆಮೇಲೆ ನಿಮಗೆ ಇದರಲ್ಲಿ ಕಾಮೆಂಟಲ್ಲಿ, ಫಸ್ಟ್ ಕಮೆಂಟಲ್ಲಿ ಕೊಟ್ಟಿರ್ತೀನಿ ಆ್ಯಪ್ದು ಲಿಂಕು. ಆ ಲಿಂಕ್ ಲಿಂಕ್ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿಕೊಂಡು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅದರಲ್ಲಿ ನಿಮಗೆ ಸ್ಪೋಕನ್ ಇಂಗ್ಲೀಷ್ಗೆ ಬೇಕಾಗಿರುವಂತಹ ಎಲ್ಲ ಸ್ಪೋಕನ್ ಇಂಗ್ಲೀಷ್ಗೆ ಬೇಕಾಗಿರುವಂಥ ಎಲ್ಲ PDF ನಿಮಗೆ ಅವೈಲೇಬಲ್ ಇರುತ್ತೆ. ಯು ಹ್ಯಾವ್ ಟು ಪರ್ಚೇಸ್ ದ್ಯಾಟ್. ಓಕೆ, ರೈಟ್. ಆ್ಯಂಡ್ ನಿಮಗೆ ಲೈವ್ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ಬೇಕು ಅಂತ ಹೇಳಿದ್ರೆ, ಲೈವ್ ಆಗಿ ನೀವು ಕ್ಲಾಸ್ ಅಟೆಂಡ್ ಮಾಡಬೇಕು ಅಂತ ಹೇಳಿದ್ರೆ, ಇದು ಯೂಟ್ಯೂಬಲ್ಲೂ ನಾನು ಫ್ರೀಯಾಗಿ ಕಲಿಸ್ತಿದ್ದೀನಿ, ಹೌದು. ಬಟ್ ಲೈವ್ ಆಗಿ ನಿಮಗೆ 1 ಅವರ್ ಕ್ಲಾಸ್ ಇರುತ್ತೆ. ಲೈವ್ ಆಗಿ ನಿಮಗೆ ಕ್ಲಾಸ್ ಅಟೆಂಡ್ ಮಾಡಿ ನಿಮ್ಮ ಕೋರ್ಸ್ ಕಂಪ್ಲೀಟ್ ಮಾಡ್ಕೊಬೇಕು, ಇಂಗ್ಲೀಷನ್ನು ಫ್ಲೂಯೆಂಟಾಗಿ ಮಾತಾಡಬೇಕು ಅಂತ ಹೇಳಿದ್ರೆ ನೀವು ಕೆಳಗಡೆ ಕೊಟ್ಟಿರೋ ನಂಬರ್ಗೆ ನಮಗೆ ಕಾಲ್ ಮಾಡಬೇಕು ಅಥವಾ ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಹಾಕಬೇಕು. ಸೊ ಐ ವಾಂಟ್ ಟು ಜಾಯಿನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಅಂತ. ಓಕೆ, ಸೊ ಅಲ್ಲಿ ನಾವು ಏನು ಕಲಿಸ್ತೀವಿ ಅಂತ ಹೇಳಿದ್ರೆ ಲೈವ್ ಆಗಿ ನಾನು ಲೈವ್ ಆಗಿ ಕಲಿಸ್ತೀನಿ. ನಿಮಗೆ ಏನಾದರೂ ಡೌಟ್ ಇದ್ದರೆ ಡೈರೆಕ್ಟಾಗಿ ನಮ್ಮ ಹತ್ರ ನೀವು ಡಿಸ್ಕಸ್ ಮಾಡ್ಬೋದು ಕ್ಲಾಸಲ್ಲಿ. ಆಮೇಲೆ ಅಲ್ಲಿ ಟೆಸ್ಟ್ ಇರುತ್ತೆ, ಪ್ರಾಕ್ಟೀಸ್ ಇರುತ್ತೆ, ಫಿಲ್ ಇನ್ ದ ಬ್ಲ್ಯಾಂಕ್ಸು, ಟ್ರೂ ಆರ್ ಫಾಲ್ಸು, ಭಾಳ ವಿಷಯಗಳಿರ್ತವೆ. ನಿಮಗೆ ಒಂದಷ್ಟು 6 ಮಂತ್ಸು, 3 ಮಂತ್ಸು, ಆಮೇಲೆ 1 ಇಯರ್ ಕೋರ್ಸ್ ಎಲ್ಲ ಇರುತ್ತೆ. ಕಂಪ್ಲೀಟಾಗಿ ನಿಮಗೆ ಬೇಸಿಕ್ಕಿಂದ ಅಡ್ವಾನ್ಸ್ ತನಕ, ಇಂಟರ್ಮೀಡಿಯೇಟ್ ತನಕ, ನಾಟ್ ಅಡ್ವಾನ್ಸ್, ಬೇಸಿಕ್ಕಿಂದ ಇಂಟರ್ಮೀಡಿಯೇಟ್ ತನಕ ನಿಮಗೆ ಅಲ್ಲಿ ಕೋರ್ಸ್ ಅವೈಲೇಬಲ್ ಇರುತ್ತೆ, ಲೈವ್ ಇರುತ್ತೆ. ಓಕೆ, ಆ್ಯಂಡ್ ಅಫ್ಕೋರ್ಸ್ ಅದ್ರ ಜೊತೆಗೆ ನಿಮಗೆ PDF ಮತ್ತು ರೆಕಾರ್ಡೆಡ್ ವೀಡಿಯೋಸ್ ಎಲ್ಲ ಸಿಗುತ್ತೆ. ಅದರಲ್ಲೇ ಆ್ಯಪ್ ಕೊಡ್ತೀವಿ, ಆ್ಯಪಲ್ಲಿ 1 ಇಯರ್ ತನಕ ವ್ಯಾಲಿಡಿಟಿ ಇರುತ್ತೆ. ಇದು ಸ್ಪೋಕನ್ ಇಂಗ್ಲೀಷ್ದಾಯಿತು. ಇನ್ನು ರೀಡಿಂಗ್ ರೈಟಿಂಗ್, ನಿಮಗೆ ಇಂಗ್ಲೀಷು ಓದೋದು ಬರೆಯೋದು ತುಂಬ ಸಮಸ್ಯೆ ಇದೆ ಅಂತ ಹೇಳಿದ್ರೆ, ಅಥವಾ ನಿಮಗೆ ಯಾರಾದರೂ ಸಮಸ್ಯೆ ಇದೆ ಅಂತ ಹೇಳಿದ್ರೆ ದಯವಿಟ್ಟು ಅವ್ರನ್ನ ನಮ್ಮ ಕೋರ್ಸಿಗೆ ಜಾಯಿನ್ ಮಾಡಿಸಿ. ಬೇಸಿಕ್ಕಿಂದಲೇ ನಾವು ಇಂಗ್ಲೀಷನ್ನು ಹೇಳ್ಕೊಡ್ತೀವಿ. ಇಂಗ್ಲೀಷ್ ರೀಡಿಂಗ್ ಮತ್ತು ರೈಟಿಂಗ್, ಇಂಗ್ಲೀಷ್ ಓದೋದು ಮತ್ತು ಬರೆಯೋದನ್ನು ಹೇಗೆ ಓದಬೇಕು ಮತ್ತು ಬರೀಬೇಕು. ನೀವು ಅಷ್ಟು ವರ್ಷ ಸ್ಕೂಲಿಗೆ ಹೋಗಿರ್ತೀರಾ, ಸರಿಯಾಗಿ ನಿಮಗೆ ಕಲ್ತಿರ್ಲಿಕ್ಕಿಲ್ಲ. ಈಗಲೂ ಸಹ ಎಷ್ಟೋ ಜನರಿಗೆ ಇಂಗ್ಲೀಷ್ ಓದೋಕ್ಕೆ ಬರೆಯೋಕ್ಕೆ ಬರ್ತಾಯಿಲ್ಲ. ನೀವು ದಯವಿಟ್ಟು ನಮ್ಮ ಕೋರ್ಸನ್ನು ಜಾಯ್ನ್ ಆಗಿರಿ. ಆ್ಯಂಡ್ ಅದು 6 ಮಂತ್ಸು ಮತ್ತು 3 ಮಂತ್ಸ್ ಅಂತ ಕೋರ್ಸ್ ಇದೆ. 6 ಮಂತ್ಸಲ್ಲಿ ಅಥವಾ 3 ಮಂತ್ಸಲ್ಲಿ ನೀವು ಕೋರ್ಸ್ ಕಂಪ್ಲೀಟ್ ಮಾಡಿಕೊಂಡ್ರೆ ನಿಮಗೆ ಇಂಗ್ಲೀಷನ್ನು ಸ್ಪಷ್ಟವಾಗಿ ಓದೋಕ್ಕೆ ಮತ್ತು ಬರೆಯೋಕ್ಕೆ ನಾವು ಕಲಿಸ್ಕೊಡ್ತೀವಿ. ಓಕೆ, ರೈಟ್. ಎಲ್ಲದಕ್ಕೂ ಕೆಳಗಡೆ ನಂಬರ್ಗೆ ಕಾಲ್ ಮಾಡಿ ಅಥವಾ ಫಸ್ಟ್ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಆಮೇಲೆ ಕನ್ಫರ್ಮ್ ಮಾಡ್ಕೊಳ್ಳಿ. ಓಕೆ, ರೈಟ್. ಸೊ ದಿಸ್ ವಾಸ್ ಆಲ್ ಅಬೌಟ್ ಮೈ ಕೋರ್ಸ್ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಐ ಹೋಪ್ ಯು ಎಂಜಾಯ್ಡ್ ದಿಸ್ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನೀವೇನು ಹೊಸಬರಾಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಚಾನಲಲ್ಲಿ ನೀವು 0 to ಹೀರೋ ಅಂದರೆ ABCD ಇಂದ ಹಿಡಿದು ನೀವು ಕಂಪ್ಲೀಟಾಗಿ ಇಂಗ್ಲೀಷ್ ಮಾತಾಡೋ ತನಕ, ಫ್ಲೂಯೆಂಟಾಗಿ ಮಾತಾಡೋ ತನಕ ನಿಮಗೆ ಎಲ್ಲ ರೀತಿಯ ವೀಡಿಯೋಸು ಅವೈಲೇಬಲ್ ಇದೆ ಈ ಚಾನಲಲ್ಲಿ. ಅದಲ್ಲದೆ ನಿಮಗೆ ಪ್ರೀಮಿಯಂ ಕಾಂಟೆಂಟ್ ಬೇಕು ಅಂದರೆ ನೀವು ಸ್ಪೋಕನ್ ಇಂಗ್ಲೀಷ್ ಕೋರ್ಸನ್ನು ಜಾಯ್ನ್ ಆಗ್ಬೋದು. ಹೊಸಬರಿಗೆ ನಾನು ಹೇಳ್ತಾ ಇದ್ದೀನಿ, ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಆ್ಯಂಡ್ ರೀಡಿಂಗ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗ್ಬೋದು. ಓಕೆ, ರೈಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಒಂದು ಲೈಕ್ ಕೊಡಿ, ಎಲ್ರಿಗೂ ಶೇರ್ ಮಾಡಿ. ಓಕೆ, ಆ್ಯಂಡ್ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ. ಓಕೆ, ಸೊ ಥ್ಯಾಂಕ್ಸ್ ಅಗೇನ್. Keep watching my videos until my next video uploads. Bye bye. Take care. This is Anil Kumar signing off.